ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ಸಂಜೆಯಿಂದ ವ್ಲಾಗ್ ಮಾಡ್ತಿದ್ದೀನಿ. ಇವಾಗ ಟೈಮ್ ಬಂದುಬಿಟ್ಟು ಸಂಜೆ 5 ಗಂಟೆ ಆಗಿದೆ. ಏನು ವ್ಲಾಗ್ ಮಾಡುತ್ತಿದ್ದೀನಿ ಅಂದರೆ, ನಾನಿವತ್ತು ಸಂಜೆಂತೂ ನಮ್ಮದು ರೋಟೀನ್ ತೋರಿಸೋಣ ಅಂದ್ಕೊಂಡಿದ್ದೀನಿ. ಡೈಲಿ ರೋಟೀನ್ ಸಂಜೆ ಹೇಗಿರುತ್ತೆ, ಒಂದು ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು ಅಷ್ಟೇ, ಇಲ್ಲಾಂದರೆ ಸೇಮ್ ಇದೇ ಪ್ರೋಸೆಸ್ ಹೋಗ್ತಾ ಇರುತ್ತೆ. ಅದನ್ನು ತೋರಿಸೋಣ ಅಂದ್ಕೊಂಡಿದ್ದೀನಿ. ಓಕೆ, ಅದಕ್ಕೆ ಮುಂಚೆ ಯಾರೆಲ್ಲ ನನ್ನ ವೀಡಿಯೋ ನೋಡ್ತಿದ್ದೀರಾ ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಮುಂದುವರಿಸ್ತಿದ್ದೀನಿ. ಅದಾದಮೇಲೆ ನಾನು ಮರದ ಗೆಣಸು ಬರುತ್ತಲ್ಲ, ಅದನ್ನು ಬೇಯಿಸೋಕ್ಕಿಟ್ಟಿದ್ದೀನಿ. ಸಖತ್ತಂದರೆ ಸಖತ್ತಾಗಿರುತ್ತೆ. ನನಗೆ ತುಂಬ ಇಷ್ಟ ಮರದ ಗೆಣಸು. ಸೊ ಅದು ಹೆಂಗೆ ಬಂದಿದೆ ಅಂತ ನೋಡೋಣ ಬನ್ನಿ. ಮರದ ಗೆಣಸನ್ನ ಬೇಯಿಸೋಕ್ಕಿಟ್ಟಿದೆ. ಸಖತ್ತಂದರೆ ಸಖತ್ತಾಗಿರುತ್ತೆ. ನನಗೆ ತುಂಬ ಅಂದರೆ ತುಂಬ ಇಷ್ಟ. ನನಗೆ ಅಷ್ಟೊಂದು ಸಿಹಿ ಗೆಣಸು ಇಷ್ಟ ಆಗಲ್ಲ, ಬಟ್ ಇದಂತೂ ಸಖತ್ ಟೇಸ್ಟು, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಸೊ ಬಿಸಿ ಬಿಸಿಯಾಗಿ ಬೇಯಿಸ್ಕೊಂಡಿದ್ದೀನಿ. ಇದು ಬಿಸಿಲೇ ತಿನ್ನಬೇಕು, ಆವಾಗಲೇ ಇದ್ರ ಮಜಾ ಗೊತ್ತಾಗೋದು. ಇವತ್ತು ತೊಗೊಂಡಿದ್ದೀನಿ, ಯಾವಾಗ ತಿಂತೀನಿ ಅಂತ ಅನ್ನಿಸ್ತದೆ. ಸುಟ್ಟು ಹೋಗ್ತಾ ಇದೆ, ತೊಗೊಂಡು ಹೋಗ್ತಾ ಇದ್ದೀನಿ. ನೋಡಿ, ನಮ್ಮ ಪಾಪುನು ತಿಂತಾಳೋ ಇಲ್ವೋ ಗೊತ್ತಿಲ್ಲ. ನನಗೂ ಇದು ಅಪರೂಪಕ್ಕೆ ಸಿಕ್ಕಿದ್ದು, ಅಕ್ಕ ಕೊಟ್ಟಿದ್ರು, ಕಾರ್ತಿಕ್ ಅವ್ರ ಅಕ್ಕ. ಸೊ ಬೇಯಿಸಿಟ್ಟಿದ್ದೀನಿ. ಸಖತ್ ಟೇಸ್ಟ್ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ. ಎಷ್ಟು ಸುಡ್ತಿದೆ ಅಂದರೆ ಕೈ ತೊಗೊಳಕ್ಕೆ ಆಗ್ತಾಯಿಲ್ಲ, ಅಷ್ಟು ಸುಡ್ತಿದೆ. ಆದರೂ ಸುಡೋದ್ರಲ್ಲೇ ತಿನ್ನಬೇಕು, ಅದೇ ನನಗೇನೋ ಒಂಥರ ಮಜಾ. ನೀವು ಕೂಡ ಮರದ ಗೆಣಸು ಎಲ್ಲೇ ಸಿಕ್ಕಿದ್ರೂ ತಿನ್ನಿ. ತುಂಬ ಅಂದರೆ ತುಂಬ ಟೇಸ್ಟ್ ಆಗಿರುತ್ತೆ ಮತ್ತು ತುಂಬ ಒಳ್ಳೆಯದು ಕೂಡ ನಮ್ಮ ಆರೋಗ್ಯಕ್ಕೆ. ಸಖತ್ತಾಗಿರುತ್ತೆ, ನೀವು ಕೂಡ ತಿನ್ಬೋದು. ಮಗಳು ಸ್ಕೂಲಿಂದ ಬುಕ್ ಎಲ್ಲ ಕೊಟ್ಟರು. ಸೊ ರ್ಯಾಪರ್ ಹಾಕೋಣ ಅಂತ ಹಾಕ್ತಾ ಇದ್ದೀನಿ. ನಾನು ಏನೇ ಕೆಲಸ ಮಾಡೋಕ್ಕೋದ್ರೂ ನಮ್ಮ ಚೆರಿ ಬಿಡೋದೇ ಇಲ್ಲ. ಸ್ವಲ್ಪ ತುಂಟಿ ಆಗಿಬಿಟ್ಟಿದ್ದಾಳೆ. ನಾನು ಕೂತ್ಕೋತೀನಿ ಅಂತ ಬಂದು ಕೂತ್ಕೊಳ್ಳೋದು, ಈ ಥರ ಹಿಂಸೆ ಕೊಡ್ತಾಯಿದ್ಲು. ಯಾವಾಗಪ್ಪ ದೊಡ್ಡವಳಾಗ್ತಾಳೆ ಅನ್ನೋ ಥರ ಆಗಿಬಿಟ್ಟಿದೆ ನನಗಂತೂ. ರ್ಯಾಪರ್ ಹಾಕ್ತಾ ಇದ್ದೀನಿ, ಇನ್ನೂ ಮುಗೀತಾನೇ ಇಲ್ಲ. ಎಷ್ಟೊಂದು ಕಷ್ಟ ಅಂದರೆ ಹಾಕೋದು ಒಬ್ಳಿಗೆ ತುಂಬ ಅಂದರೆ ತುಂಬ ಕಷ್ಟ ಅನ್ನಿಸ್ಬಿಡ್ತು. ಯಾವಾಗಪ್ಪ ಮುಗಿಸ್ತೀನಿ ಅನ್ನಿಸ್ತಿತ್ತು, ಆದರೂ ಮುಗೀತಾನೇ ಇಲ್ಲ. ಅದಾದಮೇಲೆ ಮಕ್ಕಳು ಮಸಾಲೆ ಪುರಿ ತಿಂತಾ ಇದ್ದಾರೆ. ಅವರ ಪಪ್ಪ ಮಸಾಲೆ ಪುರಿ ತಂದು ಕೊಟ್ಟಿದ್ರು. ಅವಳಿಗೆ ತುಂಬ ಅಂದರೆ ತುಂಬ ಇಷ್ಟ ಬಂಗಾರದ ಪೇಟೆ ಮಸಾಲೆ ಪುರಿ. ಮೈಸೂರಲ್ಲಿ ಸಖತ್ ಅಂದರೆ ಸಖತ್ತಾಗಿರುತ್ತೆ. ನಾನು ಈ ಬಂಗಾರದ ಪೇಟೆ ಮಸಾಲೆ ಪುರಿನ ಬೇರೆ ಕಡೆ ಟೇಸ್ಟ್ ಮಾಡಿದ್ದೀನಿ, ಬಟ್ ಈ ಮೈಸೂರಲ್ಲಿ ಬರೋ ಥರ ಬಂಗಾರದ ಪೇಟೆ ಎಲ್ಲೂ ಸಿಗಲ್ಲ. ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಮಕ್ಕಳಂತೂ ತುಂಬ ಎಂಜಾಯ್ ಮಾಡ್ತಿದ್ದಾರೆ. ನನಗೆ ಎಲ್ಲ ಅಲ್ಲಲ್ಲೇ ಬಿಟ್ಬಿಟ್ಟಿದ್ದೀನಿ. ಇನ್ನೂ ಎಷ್ಟೊಂದು ಹಾಕಬೇಕು ರ್ಯಾಪರ್ಸ್ನೆಲ್ಲ ಅಂದರೆ ಹೆಂಗಪ್ಪ ಮಾಡೋದು ಅಂತ ಅನ್ನಿಸ್ಬಿಟ್ಟು. ಆಮೇಲೆ ಮಕ್ಕಳು ಒಂದು ಸ್ವಲ್ಪ ಹೊತ್ತು ಆಟ ಆಡಬೇಕು ಅಂತ ಹೇಳಿದ್ರು. ಸರಿ ಅಂತ ಕರ್ಕೊಂಬಂದಿದ್ದೀನಿ. ಅವರು ಮಣ್ಣಲ್ಲೆಲ್ಲ ಆಟ ಆಡ್ತಾ ಇದ್ದಾರೆ. ನಾನು ಏನೋ ಮಾಡ್ಕೊಳ್ಳಿ ಅಂತ ಸುಮ್ಮನಾದೆ. ಓಕೆ ಅಂತ ಅವ್ರನ್ನ ಆಟ ಆಡೋಕ್ಕೆ ಬಿಟ್ಬಿಟ್ಟು ನಾನು ಇಲ್ಲಿ ಬಂದೆ. ಕೇಕ್ ಮಾಡಿ ನೋಡೋಣ ಅಂತ ಹೇಳಿ. ಲಾಸ್ಟ್ ಟೈಮ್ ನನ್ನ ಫ್ರೆಂಡ್ ಮಾಡಿಕೊಟ್ಟಿದ್ರು, ಚೆನ್ನಾಗಿ ಬಂದಿತ್ತು. ಓಕೆ, ನಾನು ಟ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾ ಇದ್ದೀನಿ. ಗೋಧಿ ಹಿಟ್ಟಿಂದ ಮಾಡ್ತಾ ಇರೋದು, ಮೈದಾ ಯೂಸ್ ಮಾಡ್ತಾ ಇಲ್ಲ, ಮತ್ತು ಸಕ್ಕರೆ ಯೂಸ್ ಮಾಡ್ತಿಲ್ಲ, ಬೆಲ್ಲ ಹಾಕಿದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಚೆನ್ನಾಗಿ ಬಂದರೆ ಇದು ರೆಸಿಪಿ ಹೇಳ್ತೀನಿ, ಚೆನ್ನಾಗಿ ಬರಲಿಲ್ಲ ಅಂದರೆ ಹೇಳಲ್ಲ. ನೋಡೋಣ ಹೇಗಿರುತ್ತೆ ಕೇಕು ಅಂತ. ಅದಾದಮೇಲೆ ಮಕ್ಕಳ ಜೊತೆ ಶಾಪಿಂಗ್ ಹೋದ್ವಿ. ತುಂಬ ಹೊತ್ತೇನು ಹೋಗಲಿಲ್ಲ, ಒಂದು ಹಾಫ್ ಆನ್ ಅವರ್ ಹೋಗಿ ಬಂದ್ವಿ. ತುಂಬ ಏನು ತೊಗೊಳೋದಿರಲಿಲ್ಲ. ನಮ್ಮ ಚೆರಿನೇ ತುಂಬ ಶಾಪಿಂಗ್ ಮಾಡಿದ್ಲು. ಸಿಕ್ಕಿದ್ನೆಲ್ಲ ನನಗೆ ಬೇಕು ಅಂತ ಹಾಕೊಳ್ತಿದ್ಲು. ಅವಳನ್ನ ಮರೆಸ್ಬಿಟ್ಟು ತೆಗ್ದಿಟ್ಟು ಬರೋ ಅಷ್ಟರಲ್ಲಿ ಸಾಕಾಗೋಯ್ತು. ಅದಾದಮೇಲೆ ಈ ಬೌಲ್ ಬಂದುಬಿಟ್ಟು 29 ರೂಪೀಸು. ತುಂಬ ಅಂದರೆ ತುಂಬ ಚೆನ್ನಾಗಿತ್ತು. ನನಗೆ ತುಂಬ ಇಷ್ಟ ಆಯಿತು. ಒಂಥರ ಹೈಲೈಟಾಗಿ ಕಾಣಿಸ್ತಿತ್ತು, ಅದಕ್ಕೆ ಇದೊಂದು 4 ತೊಗೊಂಡ್ವಿ. ಚೆನ್ನಾಗಿದೆ ಅಲ್ವಾ? ಅದಾದಮೇಲೆ ಅಷ್ಟೊತ್ತಿಗಾಗಲೇ 7:30 ಹಾಕಿಬಿಡ್ತು ಟೈಮು. ಮಕ್ಳಿಗೂ ಹೊಟ್ಟೆಸಿ ಅಂತಿದ್ರು. ಸರಿ ಅಂತ ಹೇಳಿ ಚಪಾತಿ ಮಾಡಿಕೊಡೋಣ ಅಂತ ಚಪಾತಿ ಮಾಡಿಕೊಡ್ತಾ ಇದ್ದೀನಿ. ಇವಾಗ ತಾನೇ ಬಂಗಾರದ ಪೇಟೆ ತಿಂದಿದ್ದಾರೆ. ಒಂದು ಹಾಫ್ ಆನ್ ಅವರ್ 1 ಅವರ್ ಆಗಿದೆ, ಬಟ್ ತಿನ್ನಲ್ಲ ಅಷ್ಟೇನು. ಹಾಫ್ ಆನ್ ಅವರ್ 1 ಅವರ್ ಆದರೂ ಒಂದೇ ಚಪಾತಿ, ಯಾವಾಗ ಕೊಟ್ಟರು ಒಂದೇ ಚಪಾತಿ ತಿನ್ನೋದವ್ರೇನು ಜಾಸ್ತಿ ತಿನ್ನೋದೇ ಇಲ್ಲ. ನನಗೂ ಫೋರ್ಸ್ ಮಾಡಿ ಸಾಕಾಗ್ಬಿಡುತ್ತೆ. ಅದಕ್ಕೆ ಒಂದು 4 ಚಪಾತಿ ಮಾಡ್ಕೊಳ್ಳೋಣ ಅಂತ ಮಾಡ್ಕೋತಾ ಇದ್ದೀನಿ. ನಾನು ಕೇಕ್ ಮಾಡೋಕ್ಕೆ ಇಟ್ಟಿದ್ನಲ್ಲ, ಅಷ್ಟೊಂದೇನು ಹೇಳ್ಕೊಳ್ಳೋ ಅಷ್ಟೇನು ಚೆನ್ನಾಗಿ ಬಂದಿರಲಿಲ್ಲ. ಯಾವಾಗ ಚೆನ್ನಾಗಿ ಬರುತ್ತೆ ಅವಾಗಿರೋ ರೆಸಿಪಿ ಹೇಳ್ತೀನಿ. ಊಟ ಎಲ್ಲ ಮುಗಿದ್ಮೇಲೆ ಮಕ್ಕಳಿಗೆ ಓದ್ಸಕ್ಕೆ ಕೂರಿಸ್ಕೊಂಡಿದ್ದೀನಿ. ಇಷ್ಟೇ ಇವತ್ತಿನ ವಿಡಿಯೋ. ಸಂಜೆಯಿಂದ ನೈಟ್ವರೆಗೂ ಹೇಗಿರುತ್ತೆ ನಮ್ಮದು ಈವ್ನಿಂಗ್ ರೂಟೀನ್ ಅಂತ ತೋರಿಸ್ಬೇಕು ಅನ್ನೋದಕ್ಕೋಸ್ಕರ ನಾನು ಈ ವಿಡಿಯೋ ಮಾಡಿದೆ. ಇಷ್ಟೇ ಇವತ್ತಿನ ವಿಡಿಯೋ. ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಗಿದೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ಈ ವಿಡಿಯೋನ ಇಲ್ಲೇ ಮುಗಿಸ್ತಾ ಇದ್ದೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.